ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ಮಿಸ್ಟರ್ ಡಿ ಬ್ಲಾಗರ್. ಎಲ್ರಿಗೂ ಸ್ವಾಗತ. ಇವತ್ತಿನ ಬ್ಲಾಗ್ಗೆ ನಾನು ಇವತ್ತು ಬಂದಿರೋದು ಮಧುರೈಗೆ ಬಂದಿದ್ದೀನಿ. ಕನ್ಯಾಕುಮಾರಿಯಿಂದ ಮಧುರೈಗೆ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಿನ ಜರ್ನಿನ ಶುರು ಮಾಡೋಣ. ನಾನು ಕನ್ಯಾಕುಮಾರಿಯಿಂದ ಮಧುರೈಗೆ ಪರ್ ಪರ್ಸನ್ ಟಿಕೆಟ್ ಬಂದ್ಬಿಟ್ಟು 100 rupees. ನೀವೇನಾದ್ರೂ ಜರ್ನಿ ಮಾಡ್ತಾ ಇದ್ರೆ ಟ್ರೈನ್ ಪ್ರೈಸ್ ಬಂದ್ಬಿಟ್ಟು ಪರ್ ಪರ್ಸನ್ 100 rupees ಇದೆ. ನಾನು ಇವತ್ತು ಮಧುರೈಗೆ ಬಂದಿದ್ದೀನಿ. ಮಧುರೈನ ಮೀನಾಕ್ಷಮ್ಮ ಟೆಂಪಲ್ ಗೆ ಹೋಗ್ಬಿಟ್ಟು ದರ್ಶನ ತಗೊಂಡು ಬರೋಣ ಅಂತ ಹೇಳಿ. ಹಾಗೆ ನಿಮಗೂ ತೋರಿಸ್ತೀನಿ ಟೆಂಪಲ್ ಯಾವ ರೀತಿ ಇರುತ್ತೆ, ಅಲ್ಲಿಯ ಸಿಚುವೇಶನ್ ಯಾವ ತರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡೋಣ. ನೀವು ಇನ್ನೂ ಯಾರಾದ್ರೂ ನನ್ನ ಹಳೆಯ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದು ದಾವಣಗೆರೆಯಿಂದ. ನಾನು ಈಗ ರೀಚ್ ಆಗಿರೋದು ಮಧುರೈಗೆ ಬಂದಿದ್ದೀನಿ. ಇನ್ನ ಮಿಡಲ್ ಅಲ್ಲಿ ಇರತಕ್ಕಂತಹ ಎಲ್ಲಾ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ತಗೋಬಹುದು. ತಮಿಳುನಾಡಿನ ಸಂಪೂರ್ಣ ಮಾಹಿತಿ, ಸಂಪೂರ್ಣ ಟ್ರಿಪ್ ನ ಮಾಹಿತಿ ಯಾವ ತರ ಇರುತ್ತೆ, ಯಾವ ತರ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಯಾವ ತರ ಪ್ಲೇಸ್ ಗೆ ಹೋಗ್ಬಿಟ್ಟು ಯಾವ ತರ ಖರ್ಚಾಗುತ್ತೆ, ಅಲ್ಲಿ ಪ್ರೈಸ್ ಎಷ್ಟಿರುತ್ತೆ ಅಂತಂದು ಹೇಳಿ ಮುಂದಿನ ವಿಡಿಯೋದಲ್ಲೆಲ್ಲ ತಿಳಿಸ್ತಾ ಹೋಗ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಈಗ ಇರೋದು ಮಧುರೈನ ರೈಲ್ವೆ ಸ್ಟೇಷನ್ ಇದ್ದೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ಈಗ ಹೊರಡ್ತೀನಿ ಮಧುರೈನ ಮೀನಾಕ್ಷಮ್ಮ ಟೆಂಪಲ್ ಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಜೈ ಶ್ರೀರಾಮ್. ನೋಡಿ ಫ್ರೆಂಡ್ಸ್, ನಾನು ಈಗ ಮಧುರೈನ ಮೀನಾಕ್ಷಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈಗ ನಿನ್ನೆ ರಾತ್ರಿಯಿಂದ ತುಂಬಾ ಮಳೆ ಬಂದ್ಬಿಟ್ಟು ಇಲ್ಲಿ ಅದು ಮಧುರೈನ ನೋಡಿ, ಮಧುರೈ ಒಳಗೆ ಫುಲ್ ನೀರು ರೋಡೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ನಾವು ಅದರಲ್ಲಿ ಈಗ ನಡ್ಕೊಂಡು ಹೋಗ್ತೀವಿ. 1.5 ಕಿಲೋಮೀಟರ್ ಇದ್ದೇವೆ. 1.5 ಕಿಲೋಮೀಟರ್ ಇದೆ ನೋಡ್ರಿ, ಎಷ್ಟು ನೀರು ತುಂಬ್ಕೊಂಡ್ಬಿಟ್ಟಿದೆ. ನಿನ್ನೆ ರಾತ್ರಿಯಿಂದ ಮಳೆಯೆಲ್ಲ ಫುಲ್ಲು ಜೋರಾಗಿ ಹೊಡೆದ್ಬಿಟ್ಟಿದೆ. ಎಲ್ಲ ನೀರೆಲ್ಲ ತುಂಬ್ಕೊಂಡು ಹೋಗ್ಬಿಟ್ಟಿದೆ. ಇದರಲ್ಲೇ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಗುರು, ಬಂದೇ ಬಿಟ್ವಿ ನಾವು ಮೀನಾಕ್ಷಮ್ಮ ಟೆಂಪಲ್ಗೆ. ದೇವಾಲಯಗಳ ರಾಜ್ಯ ಎಂದೇ ಹೆಸರುವಾಸಿಯಾದಂತಹ ತಮಿಳುನಾಡು, ಅದರಲ್ಲೂ ಒಂದಾಗಿದೆ ನಮ್ಮ ಮಧುರೈ. ನಾವಿವತ್ತು ಬಂದಿರೋದು ಮಧುರೈನ ಮೀನಾಕ್ಷಮ್ಮ ಟೆಂಪಲ್ಗೆ. ಇಲ್ಲಿ ಮಧುರೈಯಲ್ಲಿ ಅನೇಕ ದೇವಾಲಯಗಳಿದ್ದರೂ ಪ್ರಖ್ಯಾತಿ ಹೊಂದಿರತಕ್ಕಂತಹ ದೇವಾಲಯ ಈ ಮಧುರೈನ ಮೀನಾಕ್ಷಮ್ಮ ಟೆಂಪಲ್. ಇಲ್ಲಿನ ವಿಶೇಷತೆ ಏನು, ಈ ಅಮ್ಮನವರ ಮಹಿಮೆ ಏನಂತ ನಿಮಗೂ ಹೇಳ್ತೀನಿ ಬನ್ನಿ. ದೇವಸ್ಥಾನದೊಳಗೆ ಈಗ ಶಿವದೇವರು ಸುಂದರೇಶ್ವರ ಆಗಿ ಮತ್ತು ಪಾರ್ವತಾ ದೇವಿಯು ಮೀನಾಕ್ಷಮ್ಮ ಆಗಿ ಇಲ್ಲಿ ನೆಲೆಸಿದ್ದಾರೆ. ಇದು ದೇವಾಲಯ ಬಂದ್ಬಿಟ್ಟು ಶಿವನ ಮಡದಿಯಾದಂತಹ ಪಾರ್ವತಿ ದೇವಿಯ ಮೀಸಲಿರತಕ್ಕಂತಹ ದೇವಾಲಯವಾಗಿದೆ ಇದು. ಫ್ರೆಂಡ್ಸ್, ಇದು 2500 ವರ್ಷಗಳ ಹಳೆಯ ಇತಿಹಾಸ ಹೊಂದಿದ್ರೂ ಕೂಡ ಇದು ತಮಿಳುನಾಡಿನ ಹಳೆಯ ಸಾಹಿತ್ಯಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅಂತಲೇ ಹೇಳ್ಬೋದು. ಮೀನಾಕ್ಷಮ್ಮ ದೇವಿಗೆ ಈಗ ಮೀನಾಕ್ಷಿ ಅಂತ ಹೆಸರಿಗೆ ಬಂತಂದ್ರೆ, ಮೀನು ಮತ್ತು ಅಕ್ಷಿ ಎಂಬ 2 ಹೆಸರಿನ ಸಹಗಮನದಿಂದ ಮೀನಿನ ಕಣ್ಣುಳ್ಳ ಒಂದು ಸುಂದರವಾದ ಸ್ತ್ರೀ ಅಂತ ಈಗ ಈ ಹೆಸರಿನ ಒಂದು ಅರ್ಥ ಆಗಿದೆ. ನಮ್ಮ ಮೀನಾಕ್ಷಮ್ಮ ದೇವಿ ಏನಿದಾರಲ್ಲ, ಅವರು ಮೀನಿನ ಸುಂದರವಾದ ಕಣ್ಣಿನಿಂದ ಕಣ್ಗೊಳಿಸುತ್ತಾರೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಾವು ಪ್ರತಿಯೊಂದು ಕಡೆ ಹೋದಾಗ ದೇವಸ್ಥಾನದಲ್ಲಿ ಗಂಡು ದೇವರು ಒಂದು ಪ್ರಧಾನ ದೇವರಾಗಿ ಕಂಡುಬರ್ತಾರೆ. ಆದರೆ ಈ ಮೀನಾಕ್ಷಮ್ಮ ದೇವಸ್ಥಾನದೊಳಗೆ ಹೆಣ್ಣು ದೇವರು ಅಂದರೆ ನಮ್ಮ ಮೀನಾಕ್ಷಮ್ಮ ದೇವಿಯೇ ಇಲ್ಲಿ ಪ್ರಧಾನ ದೇವತೆಯಾಗಿ ಕಂಡುಬರ್ತಾರೆ. ಫ್ರೆಂಡ್ಸ್, ಅಂತೂ ನಾನು ಬಂದೇ ಇದ್ದೀನಿ ಈಗ ಮೀನಾಕ್ಷಮ್ಮ ಟೆಂಪಲಿಗೆ. ಈಗ ಒಳಗಡೆ ಹೋಗೋಣ ಬನ್ನಿ, ಅಲ್ಲಿ ಯಾವ ಥರ ಪ್ರೊಸೀಜರ್ ಇದೆ ಅಂತಂದೇಳಿ. ಈಗ ಇಲ್ಲೆಲ್ಲ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಪೊಲೀಸರೆಲ್ಲ ಸ್ವಲ್ಪ ಸ್ಟ್ರಿಕ್ಟಾಗಿ ಇಲ್ಲಿ ಕಂಡೀಷನ್ ಮಾಡ್ತಿದ್ದಾರೆ. ಕೇಳಿ ನೋಡೋಣ. ಈಗ ಒಳಗಡೆ ಹೋಗ್ತೀನಿ. ಇಲ್ಲಿ ಏನೇನು ಗೇಟ್ ನೋಡ್ತಿದ್ದೀರಾ, ಇಲ್ಲಿ ಒಳಗಡೆಯಿಂದ ಹೋಗೋ ಎಂಟ್ರೆನ್ಸ್ ಒಳಗೆ ಹೋಗೋಣ, ನೋಡೋಣ. ಅಲ್ಲಿ ಯಾಕೋ ಪೊಲೀಸು ಇದನ್ನು ಸ್ಕ್ಯಾನ್ ಮಾಡ್ತಾಯಿದ್ದಾರೆ ಎಲ್ಲ. ಬ್ಯಾಗ್ ಅಲೌಡ್ ಇದೆಯೋ ಇಲ್ಲೋ, ಫೋನು ಇಲ್ಲ ನೋಡ್ತೀನಿ. ಏನಾರು ಅಲೌಡ್ ಇದ್ದರೆ ಒಳಗಡೆನೂ ವೀಡಿಯೋ ಮಾಡ್ತೀನಿ. ಏನಾರು ಅಕಸ್ಮಾತ್ ಆಗಲಿಲ್ಲ ಅಂದರೆ ದೇವರ ದರ್ಶನ ಮಾಡ್ಕೊಂಬರ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ, ನೋಡೋಣ.
ನೋಡಿ ಫ್ರೆಂಡ್ಸ್, ನಾನೀಗ ದರ್ಶನ ಮುಗಿಸ್ಕೊಂಡು ಬಂದಿದ್ದೀನಿ. ಇದೇ ಒಳಗಡೆ ಇರೋದು. ಇಲ್ಲಿ ಎಲ್ಲ ಪೊಲೀಸ್ನ ಫುಲ್ ಸ್ಟ್ರಿಕ್ಟ್ ಇದೆ. ಯಾಕಂದರೆ ಇಲ್ಲಿ ಒಳಗಡೆ ಒಂದು ಬೆಲ್ಟ್ ಕೂಡ ಅಲೋ ಮಾಡಲ್ಲ. ಹಾಗಾಗಿ ಫೋನು ಅಲೋಡ್ ಇಲ್ಲ, ಇದ್ದಿದ್ದಿಲ್ಲ. ಹಂಗಾಗಿ ಒಳಗಡೆ ಕ್ಯಾಮ್ರಾ ಯೂಸ್ ಇಲ್ಲ. ಅದಕ್ಕೆ ಹಂಗಾಗಿ ವಿಡಿಯೋನ ಮಾಡೋಕ್ಕಾಗಿಲ್ಲ. ಇಷ್ಟು ಮಧುರೈನ ಮೀನಾಕ್ಷಮ್ಮ ದೇವಸ್ಥಾನದ ಒಂದು ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಇದಕ್ಕೆ 4 ದ್ವಾರ ಬಾಗಿಲ ಇದೆ, ಗೋಪುರಗಳಿದೆ. ಅಂದರೆ ಒಳಗಡೆ ನೋಡೋಕ್ಕೆ ತುಂಬ ಸುಂದರವಾಗಿದೆ ಅಂತಲೇ ಹೇಳ್ಬೋದು. ಒಂದ್ಸತಿ ಭೇಟಿ ಕೊಟ್ಟರೆ ಕಣ್ಣಿಂದನೇ ನೇರವಾಗಿ ನೋಡ್ತೀವಲ್ಲ, ಅವಾಗ ಸೂಪರಾಗಿ ಕಾಣಿಸುತ್ತೆ ಅಂತಲೇ ಹೇಳ್ತೀನಿ. ನೋಡೋಣ, ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀನಿ. ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಬಾಯ್.